ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾವೇನು ಕವರ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಹರಿಹರದಲ್ಲಿ ಒಂದು ಹಿಡನ್ ಜಮ್ ಇದೆ. ಹಿಡನ್ ಜಮ್ ಅಂತ ಹೇಳೋಕ್ಕಿಂತನೂ ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಒಂದು ಹೋಟೆಲ್ ಅದು. ಹೋಟೆಲ್ ಬಸಣ್ಣ ಅಂತ ಹೇಳಿ ತುಂಬ ಚೆನ್ನಾಗಿರುವಂಥ ಟಿಫಿನ್ಗಳು ಮಾಡ್ತಾರಂತೆ. ಬಿಸಿ ಬಿಸಿಯಾಗಿ ಪ್ರತಿ 10 ನಿಮಿಷಕ್ಕೆ ನಿಮಗೆ ಬಿಸಿ ಬಿಸಿಯಾಗಿ ತಿಂಡಿ ತಿನಿಸುಗಳನ್ನು ಇಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಮತ್ತೆ ಏನು ಫೇಮಸ್ ಅಂತ ಹೇಳಿದ್ರೆ, ಬಸಣ್ಣ ಹೋಟೆಲ್ ಅಲ್ಲ, ಕೊಟ್ಟಿಗೆ ಹೋಟೆಲ್ ಅಂತಲೂ ಕರೀತಾರಂತೆ. ಸೊ ಈಗ ಬನ್ನಿ ಹೋಗೋಣ, ಒಂದು ತುಂಬ ಚೆನ್ನಾಗಿರುವಂಥ ವೆರೈಟೀಸ್ ಆಫ್ ತಿಂಡಿನ ತಿನ್ಕೊಂಬರೋಣ. ಆದಮೇಲಿಂದ ಹೋಳಿಗೆನೂ ಮಾಡ್ತಾರಂತೆ. ಎಲ್ಲರ ಬಾಯಲ್ಲೂ ಹೋಳಿಗೆ ಚೆನ್ನಾಗಿರುತ್ತೆ. ಸೊ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ನೋಡ್ಬೋದು, ನಾವು ಬಂದಿದ್ವಿ ಬಸಣ್ಣ ಹೋಟೆಲ್ಲು. ಇವನೇನು ಹೋಟೆಲ್ ಅಂತ ಹೇಳಿ ಯಾವುದೋ ಕೊಟ್ಟಿಗೆ ಮನೆ ತೋರಿಸ್ತೇನೆ ಅಂತ ಅನ್ಕೊಳ್ತಿದ್ದೀರಾ? ಸೊ ಇದೇ ಕಂಡ್ರೆ ಫೇಮಸ್ ಆದಂಥ ಬಸಣ್ಣ ಹೋಟೆಲು. ಸೊ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ಈ ಕಡೆ ನೋಡ್ತಾ ಇದ್ದರೆ ಇದು ಹೊಸಪೇಟೆ ರೋಡು. ಈ ಕಡೆ ಹರಿಹರದಿಂದ ಹೊಸಪೇಟೆಗೆ ಹೋಗೋ ರೋಡಲ್ಲಿ ನಿಮಗೆ ಇಲ್ಲೇ ಸಿಗುತ್ತೆ. ಬಸಣ್ಣ ಹೋಟೆಲ್ ಅಂದರೆ ಯಾರಾದರೂ ನೀಟಾಗಿ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ ಇಲ್ಲಿ. ಈಗ ಬನ್ನಿ ಹೋಟೆಲ್ ಒಳಗೆ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳಿ. ಹೊರಗಡೆ ನೋಡೋಕ್ಕೆ ಕೊಟ್ಟಿಗೆ ಮನೆ ಥರ ಇದೆ, ಒಳಗಡೆ ಬಂದಿದ ತಕ್ಷಣವೇ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ ಗುರು, ಅಷ್ಟು ಸಖತ್ತಾಗಿದೆ ಮಾತ್ರ. ನೀಟಾಗಿ ಕುತ್ಕೊಂಡು ತಿನ್ನೋಕ್ಕೆ ಟೇಬಲ್ ವ್ಯವಸ್ಥೆಗಳು ಸಖತ್ತಾಗಿ ಮಾಡಿದ್ದಾರೆ. ಆದ್ಮೇಲಿಂದ ಇಲ್ಲೆಲ್ಲ ಸೆಲ್ಫ್ ಸರ್ವಿಸ್ ಇರುತ್ತೆ. ಇಲ್ಲಿ ನೀವು ಊಟನ ತಗೊಂಡು ತಿಂಡಿ ತಿನಿಸುಗಳನ್ನು ತಗೊಂಡು ಹೋಗಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಇಲ್ಲೆಲ್ಲ ರೆಡಿ ಮಾಡೋರೆ ನೋಡ್ಬೋದು. ಇಲ್ಲೇ ನೋಡ್ತಾ ಇದ್ದೀರಾ, ಇಲ್ಲಿ ಕಿಚನ್ ದಾರಿ ಇದೆ ನೋಡ್ಬೋದು. ಈ ರೀತಿ ಆಗಿದೆ. ಅಲ್ಲಿ ಮುಂದ್ಗಡೆ ಒಂದು ಸಣ್ಣ ಶೆಡ್ ಹಾಕೊಂಡು ಕಿಚನ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಬಿಸಿ ಬಿಸಿಯಾಗಿ ಐಟಮ್ ಇಲ್ಲಿಗೆ ಬರುತ್ತೆ. ಸೊ ಈಗ ಅಲ್ಲೇ ಹೋಗೋಣ, ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ನಿಮ್ಮ ಹೆಸರು? ಬಸವರಾಜ್. ಸರ್ ಹೇಳಿ, ಹೇಗೆ ಸ್ಟಾರ್ಟ್ ಆಯಿತು ಬಸಣ್ಣ ಹೋಟೆಲ್? ನಾವು ಸಣ್ಣರಿದ್ವಿ, ಈಗ ಒಂದು 38 ವರ್ಷ ಆಯಿತು. ನಮ್ಮಮ್ಮ ನಾವು ಜೊತೆ ಮಾಡ್ತೀವಿ. ನಾನು ಕೇಳೋ ಪ್ರಕಾರ ಲೋಕಲ್ ಜನ ಹೇಳ್ತಿದ್ರು, ನಿಮ್ಮ ತಾಯಿಯವರು ಇಲ್ಲಿ ಮುಂಚೆ ಕಿರ್ಲೋಸರ್ ಮುಂದ್ಗಡೆ ಬೋಂಡ ಬಿಡ್ತಾ ಇದ್ರು ಅಂತ ಹೇಳಿ. ಹೌದು, ಬೋಂಡನು ಮಾಡ್ತಿದ್ವಿ, ಮಂಡಕ್ಕಿ ಮೆಣಸಿಗೆ ಮಾಡ್ತಿದ್ವಿ ಮೊದಲೇ. ಅವಾಗ್ಲಿಂದನೂ ಇದೆ ಹೋಟೆಲ್, ಮಂಡಕ್ಕಿ ಮೆಣಸಿಗೆ ಮಾಡ್ತಿದ್ರಿ. ಹಂಗೆ ಮಾಡ್ತಾ ಚೇಂಜ್ ಮಾಡ್ಕೊಂತ ಬಂದ್ವಿ. ಇಡ್ಲಿ, ವಡ, ಪಡ್ಡು, ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ರೈಸು, ಮೊಸರನ್ನ, ಪಾಲಕ್ ರೈಸು, ಬೇಳೆಬಾತು, ಅವಲಕ್ಕಿ. ಮೆನು ತುಂಬ ದೊಡ್ಡದಿದೆ. ಪೂರಿ ಇದೆ. ಆಮೇಲೆ ಹೋಳಿಗೆ ಮಾಡ್ತೀವಿ ಮಧ್ಯಾಹ್ನ ಊಟಕ್ಕೆ 12 ಗಂಟೆಯಿಂದ. ಹೋಳಿಗೆ, ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು. ಅದರಲ್ಲಿ ತುಂಬಾ ಇಷ್ಟಪಟ್ಟು ಜನ ಏನು ತಿಂತಾರೆ ಸರ್? ಜಾಸ್ತಿ ಹೋಳಿಗೆ ಜಾಸ್ತಿ, ಎಲ್ಲದೂ ತಿಂತಾರೆ, ಬರ್ತಾರೆ ಕಸ್ಟಮರ್. ರೈಸ್ ಐಟಮ್ ಎಲ್ಲ 15 ನಿಮಿಷಕ್ಕೆ ಒಂದೊಂದ್ಸಲ ಮಾಡ್ತೀವಿ. ಅಂದ್ರೆ 15 ನಿಮಿಷ ಬಿಸಿ ಬಿಸಿಯಾಗಿ ಜನಗಳಿಗೆ ಕೊಡ್ತೀರಾ? ಸರ್ ಹಾಗಿದ್ರೆ ನನಗೇನು ತಿನ್ನೋದಕ್ಕೆ ರೆಕಮೆಂಡ್ ಮಾಡ್ತೀರಾ ಸರ್? ಸರ್ ರೈಸ್ ಐಟಮಲ್ಲಿ ಎಲ್ಲದೂ ಚೆನ್ನಾಗಿರುತ್ತೆ, ಸ್ವಲ್ಪ ತಿಂದು ನೋಡಿ ಅಂತ ಟೇಸ್ಟ್ ಹೇಳ್ತಾರೆ. ಈಗ ನೋಡ್ಬೋದು, ಬಿಸಿ ಬಿಸಿಯಾದಂಥ ಹೋಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು, ಬಿಸಿ ಬಿಸಿಯಾಗಿ ವಡೆ ರೆಡಿ ಮಾಡ್ತಿದ್ದಾರೆ, ಕಡಲೆಬೇಳೆ ವಡೆ. ಸರ್ ಎಷ್ಟು ಹಾಕ್ತೀರಾ ಸರ್? 50 ಒಂದು ಸತಿಗೆ ಹಾಕ್ತೀರಾ? ಓಕೆ, ಸೂಪರ್. ಈ ಕಡೆ ನೋಡ್ತಾ ಇದ್ದೀರಾ, ಇಲ್ಲಿ ಮಧ್ಯಾಹ್ನ ಊಟದಕ್ಕೆ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ. ಯಾವ ಥರ ಚಪಾತಿ ಮಾಡ್ತಿದ್ದೀರಾ ಮೇಡಮ್? ಮೆಂತೆ ಚಪಾತಿನಾ? ಮೆಂತೆ ಚಪಾತಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ, ಇಬ್ಬರು ನೀಟಾಗಿ 2 ಹಂಚಿಟ್ಕೊಂಡು ಒಬ್ಬರು ಬೇಯಿಸ್ತಾ ಇದ್ದಾರೆ. ಹೋಳಿಗೆ ನೋಡ್ಬೋದಪ್ಪ ನೀವು. ನಾನು ಪೂರಿ ಉಬ್ಬುದನ್ನು ನೋಡಿದ್ದೆ, ಹೋಳಿಗೆ ಉಬ್ಬುದನ್ನು ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಒಳ್ಳೆ ಪೂರಿ ಥರ ಉಬ್ತಾ ಇದೆ ಅವ್ರ ಹೋಳಿಗೆ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ರೊಟ್ಟಿ ಕುಂದಿರ್ತೀವಿ. ಅದಾದಮೇಲೆ 10:30, 11 ಗಂಟೆ ತನಕ ರೊಟ್ಟಿ ಆಗುತ್ತೆ. ಅದಾದಮೇಲೆ ಚಪಾತಿ ಮಾಡ್ತೀವಿ. ನೆಕ್ಸ್ಟ್ ಆಮೇಲೆ 10:30ಯಿಂದ ಹೋಳಿಗೆ ಸ್ಟಾರ್ಟು. ಹೋಳಿಗೆ 10:30ಯಿಂದ ಸ್ಟಾರ್ಟ್ ಆಗಿದ್ದು 5 ಗಂಟೆ ತನಕ ಮಾಡ್ತೀವಿ. ಹೋಳಿಗೆ ಅದೇ ಬಂದಂಗೆ ಮಾಡ್ತಾ ಹೋಗ್ತೀವಿ. ಈಗ ನೋಡ್ಬೋದು, ನನಗೆ ಇವರು ಪಲಾವ್ ಕೊಟ್ಟಿದ್ದಾರೆ, ಚಿತ್ರಾನ್ನ ಕೊಟ್ಟಿದ್ದಾರೆ, ಆದಮೇಲಿಂದ ಮೊಸರನ್ನ ಕೊಟ್ಟಿದ್ದಾರೆ, ಟೊಮೊಟೊ ಬಾತ್ ಇದೆ, ಪಾಲಕ್ ರೈಸ್ ಇದೆ. ಆಮೇಲೆ ಇವರು ಇಲ್ಲಿ ಫೇಮಸ್ ಆದಂಥ ಡಿಶ್ ಅಂದರೆ ಒಂದು ಬಾದುಷಾ ಕೊಟ್ಟಿದ್ದಾರೆ, ಆದಮೇಲಿಂದ ಮಿರ್ಚಿ ಇದೆ. ಈಗ ಬನ್ನಿ ಒಂದೊಂದೇ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಫಸ್ಟು ನನ್ನ ಫೇವ್ರೇಟ್ ಆದಂಥ ಚಿತ್ರಾನ್ನದಿಂದ ಟ್ರೈ ಮಾಡೋಣ. ಚಿತ್ರಾನ್ನ ಕೂಡ ಅಷ್ಟೇ ಸ್ಪೈಸಿಯಾಗಿದೆ, ಚೆನ್ನಾಗಿದೆ ಮಾತ್ರ. ನನಗೆ ಚಿತ್ರಾನ್ನ ಎಷ್ಟಿಷ್ಟ ಅಂದರೆ, ಮಧ್ಯರಾತ್ರಿಗೆ ಎಬ್ಬರಿಸ್ಬಿಟ್ಟು ಚಿತ್ರಾನ್ನ ತಿನ್ನೋದೇ ತಿಂದ್ಬಿಡ್ತೀನಿ. ಟೊಮೊಟೊ ಬಾತ್ ಇದೆ. ಸೊ ನೋಡ್ಬೋದು, ಟೊಮೊಟೊ ಬಾತ್ ರೆಡಿ ಇದೆ ಈಗ. ತಿಂದಿರುವಂಥ ಟೊಮೊಟೊ ಬಾತ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೇಸ್ಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಕೂಡ ಸಿಗುತ್ತೆ.
ಟೊಮೊಟೊ ರೈಸ್ ಸಕ್ಕತ್ತಾಗಿದೆ ಗುರು, ಹುಳಿ ಹುಳಿ ಆಗಿ ಅವಾಗವಾಗ ಜೀರಿಗೆ ಸಿಗುತ್ತೆ ನಿಮಗೆ, ಟೇಸ್ಟ್ ಒಂದು ಸೂಪರ್ ಆಗಿದೆ. ನೆಕ್ಸ್ಟು ಮಿರ್ಚಿ ಕೊಟ್ಟಿದ್ದಾರೆ. ಬಸಣ್ಣ ಹೋಟೆಲಲ್ಲಿ ತುಂಬ ಮಿರ್ಚಿ ಹಾಕ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ, ಎಲ್ಲದಕ್ಕೂ ಆಲ್ಮೋಸ್ಟ್ ತಿಂಡಿಗಳಿಗೆ ಮಿರ್ಚಿನ ಕೊಡ್ತಾರೆ. ಬರೀ ಟೇಸ್ಟ್ ನೋಡೋಣ. ಇದು ಕೂಡ ಓಪನ್ ಬೋಂಡ ಇದು. ಬಿಸಿ ಬಿಸಿಯಾದಂಥ ಮಿರ್ಚಿ ಸಾಕಾಗಿದೆ, ಒಳ್ಳೆ ಮೆಣಸಿನ್ಕಾಯಿ ಅಷ್ಟೇನು ಸ್ಪೈಸಿ ಇಲ್ಲ, ಚೆನ್ನಾಗಿದೆ ನಮಗೆ. ಈಗ ನೆಕ್ಸ್ಟ್ ನೋಡ್ಬೋದು ಪಾಲಕ್ ರೈಸ್ ಕೊಟ್ಟಿದ್ದಾರೆ. ಪಾಲಕ್ ರೈಸ್ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತೇಳಿ. ಯಾವ ದೊಡ್ಡ 5 ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇಲ್ಲ ಇವರು ತಿಂಡಿಗಳು, ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಸೇಲ್ ಆಗುತ್ತೆ. ಯಾವುದಂತ ಹೇಳಿದರೆ ಬಾದುಷಾ ಮಾಡಿದ್ದಾರೆ. ಇಲ್ಲೇ ಹಿಂದ್ಗಡೆ ನೋಡಿದ್ರೆ ನೀವು ಮಾಡೋದನ್ನು. ಸೊ ಈಗ ಬಾದುಷಾ ಯಾವ ರೀತಿಯಾಗಿರುತ್ತೆ ಟೇಸ್ಟ್ ನೋಡೋಣ. ನೀಟಾಗಿ ಸಿರಪೆಲ್ಲ ಹೀರ್ಕೊಂಡಿದೆ, ಟೇಸ್ಟ್ ನೋಡೋಣ ಬನ್ನಿ. ನನ್ನ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಬಾದುಷಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಕ್ರಿಸ್ಪಿಯಾಗಿದೆ. ಅದೇನಿದೆ ಸಿರಪೆಲ್ಲ ನೀಟಾಗಿ ಹೀರ್ಕೊಂಡಿದೆ. ಒಂಥರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಇದು, ತುಂಬ ಚೆನ್ನಾಗಿದೆ. ಜನಗಳಿಗೆ ನಾನು ಕೇಳಿದೆ, ಇಲ್ಲಿ ಬಸಣ್ಣ ಹೋಟೆಲಲ್ಲಿ ತುಂಬ ಫೇಮಸ್ ಆಗಿರುವಂಥ ಐಟಮ್ ಏನು ತಿನ್ಬೋದು ಅಂತ. ಸರ್ ನೀವು ಇಲ್ಲಿ ಬಂದು ಹೋಳಿಗೆ ತಿಂದಿಲ್ಲ ಅಂದರೆ ನೀವು ಏನು ತಿಂದು ವೇಸ್ಟು ಅಂತ ಹೇಳಿದ್ರು. ಹೋಳಿಗೆ ತೊಗೊಂಡಿದ್ದೀನಿ ಈಗ. ಸೊ ಇವ್ರು ಏನಂತ ಹೇಳಿದ್ರೆ ಹೋಳಿಗೆಗೆ ಹಾಲು ಕೊಟ್ಟಿದ್ದಾರೆ, ಹಾಲು ಹಾಕಿ ಹೋಳಿಗೆ ಕೊಟ್ಟಿದ್ದಾರೆ. ಸೊ ಈಗ ನೋಡ್ಬೋದು ಹೋಳಿಗೆಗೆ ಹಾಲು ಹಾಕ್ಕೊಂಡು ಹೋಳಿಗೆ ನೋಡ್ಬೋದು, ಈ ರೀತಿಯಾಗಿದೆ. ಬೋಬೋ ಏನು ಸಾಫ್ಟ್ ಇದೆ ಗುರು ಇದು. ಅಯ್ಯೋ ಇದಕ್ಕೆ ಅನ್ಸುತ್ತೆ ಜನ ಇಲ್ಲಿ ಹೋಳಿಗೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀಟಾಗಿ ಹಾಲಲ್ಲಿ ಚೂರು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಆಗಿ ಸಾಫ್ಟ್ ಇದೆ ಗುರು ಹೋಳಿಗೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಆದಂಥ ಹೋಳಿಗೆ, ಅದಕ್ಕೆ ಬಿಸಿ ಬಿಸಿಯಾದಂಥ ಹಾಲು ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಗುರು ಏನು ಬೇಕು ನಿನಗೆ. ಸಾಕಾಗಿದೆ ಮಾತ್ರ ನೋಡ್ಬೋದು. ಸರ್ ನೀವು ಹೇಳ್ದಾಗೆ ನಿಮ್ಮಲ್ಲಿ ಮಾಡುವಂಥ ವೆರೈಟೀಸ್ ಆಫ್ ರೈಸನ್ನು ನಾನಿವತ್ತು ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ಕೊಟ್ರಿ. ಹಾಗಿದ್ರೆ ನನಗೆ ನಿಮ್ಮ ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕಿರ್ಲಸ್ಕರ್ ಪೌಂಡ್ರಿಗೇಟು, ಹರಪನಹಳ್ಳಿ ರಸ್ತೆ, ಹರಿಹರ. ಹೋಳಿಗೆ ಅಂತೂ ಬೆಣ್ಣೆ ಥರ ಇತ್ತು ಗುರು, ತುಂಬ ಚೆನ್ನಾಗಿತ್ತು. ಇವ್ರು ಮಾಡುವಂಥ ತಿಂಡಿಗಳೇನಿದೆ 5 ಸ್ಟಾರ್ ಹೋಟೆಲ್ಗಿಂತ ಏನು ಕಡಿಮೆ ಇಲ್ಲ ಗುರು, ಅಷ್ಟು ಚೆನ್ನಾಗಿತ್ತು. ಹಾಗಿದ್ರೆ ಹೇಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್. ಇಲ್ಲಿ ಬಂದಾಗ ಇವ್ರು ಮಾಡುವಂಥ ಟಿಫಿನ್ಗಳು ಬಿಸಿಯಾಗಿ ಕೊಡ್ತಾರೆ 15 ನಿಮಿಷಕ್ಕೆ. ಇಲ್ಲಿ ಬಂದು ತಿನ್ನಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.